ಹೈಕಮಾಂಡ್ ಚಾಟಿ ಬೆನ್ನಲ್ಲೇ ನಿದ್ರಾವಸ್ಥೆಯಲ್ಲಿದ್ದ ರಾಜ್ಯ ಬಿಜೆಪಿ ನಾಯಕರು ಧಡಾರಂತ ಎದ್ದು ಕೂತಿದ್ದಾರೆ. ಫುಲ್ ಆಕ್ಟಿವ್ ಆಗಿದ್ದಾರೆ. ರಾಜ್ಯ ಪ್ರವಾಸಕ್ಕೆ ಈಗ ದಂಡೆತ್ತಿ ಹೊರಟಿದ್ದಾರೆ ವಿಜೇಂದ್ರ ಮತ್ತು ಸಾಮ್ರಾಟ್ ಅಶೋಕ್. ಇದು ರಾಜ್ಯ ಪ್ರವಾಸಕ್ಕೆ ದಂಡೆತ್ತಿ ಹೊರಟ ಬಿಜೆಪಿ ನಾಯಕರ ನಡೆ. ಇಷ್ಟು ದಿನ ನಿದ್ರಾವಸ್ಥೆಯಲ್ಲಿದ್ರು, ಆದರೆ ಈಗ ದಿಢೀರಂತ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಯಾವಾಗ ಚಾಟಿ ಬೀಸ್ತೋ ಅದರ ಬೆನ್ನಲ್ಲೇ ಎದ್ದು ಕೂತಿದ್ದಾರೆ. ವಿಜೇಂದ್ರ ಮತ್ತೆ ಅಶೋಕ್ ರಾಜ್ಯಾದ್ಯಂತ ಮಿಂಚಿನ ಪ್ರವಾಸ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. SIR ನೆಪದಲ್ಲಿ ಇಬ್ಬರೂ ನಾಯಕರು ಪ್ರತಿ ಜಿಲ್ಲೆಗೂ ಕೂಡ ವಿಸಿಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಎಲ್ಲ ಜಿಲ್ಲೆಗಳ ಪ್ರವಾಸವನ್ನು ಕೈಗೊಳ್ತಾ ಇರುವಂಥದ್ದು ಅಶೋಕ್ ಮತ್ತು BY ವಿಜೇಂದ್ರ. SIR ನೆಪದಲ್ಲಿ ಪಕ್ಷ ಸಂಘಟನೆ ಮತ್ತು ಸಭೆಯನ್ನ ನಡೆಸಲಿಕ್ಕೆ ನಾಯಕರು ಮುಂದಾಗ್ತಿದ್ದಾರೆ. ಸಂಘ ಪರಿವಾರದಿಂದಲೂ ಕೂಡ ಇಬ್ಬರೂ ನಾಯಕರಿಗೆ ಸೂಚನೆಯನ್ನ ನೀಡಲಾಗಿದೆ, ಖಡಕ್ ಸೂಚನೆ ನೀಡಲಾಗಿದೆ. ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಬರವೀಕ್ಷಣೆ ನೆಪದಲ್ಲಿ ಅಶೋಕ್ ರೌಂಡ್ಸ್ ಹೊಡಿತಾ ಇದ್ದಾರೆ. ಇತ್ತ ಉತ್ತರ ಕರ್ನಾಟಕ ಭಾಗಕ್ಕೆ ವಿಜೇಂದ್ರ ಪ್ರವಾಸವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಒಳಗೊಳಗೆ JDS ಹವಾ ಕಮ್ಮಿ ಮಾಡೋದಕ್ಕೆ ಬಿಜೆಪಿ ಕಸರತ್ತು ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ಯಾಕೆಂದರೆ ಬಿಜೆಪಿಯನ್ನೇ ಬೀಟ್ ಮಾಡಿ JDS ಎಲ್ಲ ರೀತಿಯಲ್ಲೂ ಕೂಡ ಹೈಪರ್ ಆಕ್ಟಿವ್ ಆಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನತೆಯ ಮುಂದಿಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂಥ ಸಂದರ್ಭದಲ್ಲೇ ಇಷ್ಟು ದಿನ ತಣ್ಣಗೆ ಕೂತಿದ್ದಂಥ ಬಿಜೆಪಿಯ ನಾಯಕರು ಈಗ JDS ಹೈಪರ್ ಆಕ್ಟಿವ್ ಆಗಿರುವುದನ್ನು ಕಂಡು, ಮತ್ತೊಂದು ಕಡೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಯಾವಾಗ ಚಳಿ ಬಿಡಿಸಿದ್ರೋ, ಯಾವಾಗ ಚಾಟಿ ಬೀಸಿದ್ರೋ ಆಗ ಲಘುಬಗನೆ ಎದ್ದು ಈಗ ರಾಜ್ಯಾದ್ಯಂತ ಪ್ರವಾಸ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಮಂಡ್ಯ ಭಾಗದಲ್ಲಿ ಬರವೀಕ್ಷಣೆಗೆ ಅಂತ ಅಶೋಕ್ ಅವರು ತೆರಳುತ್ತಾರೆ. ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ವಿಜೇಂದ್ರ ತೆರಳುತ್ತಾ ಇದ್ದಾರೆ. SIR ನೆಪದಲ್ಲಿ ಪಕ್ಷ ಸಂಘಟನೆಗೆ ಇಬ್ಬರೂ ಕೂಡ ಮುಂದಾಗ್ತಾ ಇರುವಂಥದ್ದು ಕಾಣ್ಬೋದು. ನಾವು ಗಮನಿಸ್ತಾ ಹೋಗ್ಬೋದು. JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ವಿಜಯಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಬರ ಅಧ್ಯಯನಕ್ಕೆ ಅಂತ ಮುಂದಾಗಿರುವಂಥದ್ದು. ಅದರ ಬೆನ್ನಲ್ಲೇ JDSನವರೇ ಫುಲ್ ಈ ರೀತಿ ಆಕ್ಟಿವ್ ಆಗಿರುವಾಗ ನಾವು ಕೂಡ ಈ ರೀತಿ ಆಕ್ಟಿವ್ ಆಗಲ್ಲ ಅಂತಂದರೆ ನಮ್ಮ ಬುಡಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಮನಗಂಡಂಥ ಬಿಜೆಪಿಯ ನಾಯಕರುಗಳು ಈಗ ತಾವು ಕೂಡ ಎದ್ದು ಲಘುಬಗನೆ ಹೊರಟಿದ್ದಾರೆ ಬರವೀಕ್ಷಣೆಗೆ ಅಂತ. ಅಶೋಕ್ ಮಂಡ್ಯ ಭಾಗಕ್ಕೆ ಹೋದರೆ ಉತ್ತರ ಕರ್ನಾಟಕ ಭಾಗಕ್ಕೆ ವಿಜೇಂದ್ರ ತೆರಳುತ್ತಾ ಇದ್ದಾರೆ. ರಾಜ್ಯ ಪ್ರವಾಸಕ್ಕೆ ಈ ಮೂಲಕ ದಂಡೆತ್ತಿ ಹೊರಟಿದ್ದಾರೆ ಇಬ್ಬರು ಪ್ರಮುಖ ನಾಯಕರು.